ಹಾಯ್ ರಕ್ಷಿತಾ, ನಮಸ್ಕಾರ. ನಮ್ಮ ಪಟಾಕಿ ರಕ್ಷಿತಾ ಫ್ರಮ್ ಕುಡ್ಲ, ಮಂಗಳೂರಿನ ಹುಡುಗಿ. ಆ ನಿನಗೋಸ್ಕರ ನಾನೊಂದು ಅದ್ಭುತ ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿಗೆ ಬಂದ್ರೆ ನಾವು ಹೇಳ್ಕೊಂಡಿರೋದು ಯಾವತ್ತೂ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಸೊ ಅದೆಲ್ಲದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಕ್ ಬರ್ತೀನಿ. ಬಿಗ್ ಬಾಸ್ ಅನ್ನುವಂಥದ್ದು ಒಂದು ರಿಯಾಲಿಟಿ ಶೋ ಆಗಿ ನಿಜವಾಗ್ಲೂ ಅದು TRPಗಾಗಿ, TRPಗೋಸ್ಕರ, TRP ಇಂದ ಬಂದಂತ ಶೋನೇ ಆಗಿದ್ರೆ ನನ್ನ ಪ್ರಕಾರ ಗಿಲ್ಲಿ ನಟ ಗೆಲ್ಬೇಕು. ಅದೇ ಈ ಬಿಗ್ ಬಾಸ್ ಒಂದ್ ರೀತಿಯ ಪೊಲಿಟಿಕಲ್ ಗಿಮಿಕ್ ಶೋ ಆಗಿದ್ರೆ, ಅಥವಾ ಯಾರ ಕೈಲಿ ಜಾಸ್ತಿ ಇದೆ, ಯಾರ ದುಡ್ಡು ಕೊಡ್ತಾರೆ ಅವ್ರನ್ನ ಗೆಲ್ಸ್ತಾರೆ ಅನ್ನುವಂತ ಶೋನೇ ಆಗಿದ್ರೆ ಪ್ರಾಬಬ್ಲಿ ಇದನ್ನ ಅಶ್ವಿನಿ ಗೌಡ ಅವರು ಗೆಲ್ತಾರೆ ಅನ್ಸುತ್ತೆ. ಆದ್ರೆ ಬಿಗ್ ಬಾಸ್ ಇನ್ನೊಂದು ರೀತಿಯಲ್ಲಿ ಏನಾದ್ರು ಆ ಕಲರ್ಸ್ ಕನ್ನಡ ಟೀಮ್ ಅವರು ಅಥವಾ ಆ ಕಲರ್ಸ್ ವಾಹಿನಿಯವ್ರನ್ನೇ ಗೆಲ್ಸೋದು ಆ ತರದ್ದೊಂದು ಪ್ಲಾಟಿಂಗ್ ಏನಾದ್ರು ಹಾಕಿದ್ರೆ ಪ್ರಾಬಬ್ಲಿ ಧನುಷ್ ಅಥವಾ ಕಾವ್ಯ ಗೆಲ್ಬಹುದು. ಬಟ್ ಕಟ್ಟ ಕಡೆಯದಾಗಿ ಬಿಗ್ ಬಾಸ್ ಏನಾದ್ರು ನಿಜವಾಗ್ಲೂ ವ್ಯಕ್ತಿತ್ವದ ಶೋವೇ ಆಗಿದ್ರೆ, ಆ ಒಂದು ಪರ್ಸನಾಲಿಟಿ ಶೋನೇ ನಿಜವಾಗ್ಲೂ ಬಿಗ್ ಬಾಸ್ ಅನ್ನುವಂಥದ್ದಾಗಿದ್ರೆ ನನ್ನ ಪ್ರಕಾರ ನಮ್ಮ ಮಂಗಳೂರಿನ ಕುವರಿ ರಕ್ಷಿತಾ ಶೆಟ್ಟಿನೇ ಗೆಲ್ಬೇಕು. ಸೊ ಅವಳು ಗೆಲ್ಲಬೇಕು ಅಂತ ನಾನು ಸ್ವತಃ ಎಲ್ಲಿಗೆ ಬಂದಿದ್ದೀನಿ ನೋಡಿ, ಈ ಒಂದು ಸ್ಥಳಕ್ಕೆ ಬಂದಿದ್ದೀನಿ. 200 ಮೀಟರ್ ಇದೆ, ಅಲ್ಲಿ ಹೋಗಿ ಮುಂದಿನ ಮಾತಾಡ್ತೀನಿ. ನನ್ನ ಪ್ರಕಾರ ಈ ಒಂದು ಶೋನ ನಮ್ಮ ಪಟಾಕಿ ರಕ್ಷಿತಾನೇ ಗೆಲ್ಬೇಕು. ಬನ್ನಿ, ಲೆಟ್ಸ್ ಗೋ. ನೋಡಮ್ಮ ರಕ್ಷಿತಾ, ನಾನು ನೀವು ಎಲ್ಲ ಮಂಗಳೂರಿನವ್ರು, ಎಸ್ಪೆಷಲಿ ಜೊತೆಗೆ ಸೌತ್ ಕೆನಡಾದವರು ನಂಬುವಂತ ಕುತಾರಿನ ಆದಿ ಸ್ಥಳ ಆದಂತ ಕೊರಗಜ್ಜ ಟೆಂಪಲ್ಗೆ ನೀನು ಈ ಸೀಸನಿನ ಬಿಗ್ ಬಾಸ್ ಅನ್ನ ಗೆದ್ದು ಬಾ ನಮ್ಮ ಪಟಾಕಿ ರಕ್ಷಿತಾ ಅಂತ ಬೇಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ದಿಸ್ ಇಸ್ ಆಲ್ ಫಾರ್ ಯು ಫ್ರಮ್ ಯೋರ್ ಶೆಟ್ಟಿ ಇಟ್ ಸೆಲ್ಫ್, ಗೆಟಿಂಗ್ ಇನ್ ಓವರ್ ದೇರ್. ಲವ್ ಯು ರಕ್ಷಿತಾ.